ರೀತಿಯಾಗಿ ಈ ಯಾವಾಗ ಸರ್ವೆ ಬಂತು ಆಗ್ಲೇ ಹೇಳಿತು ಮರು ಸರ್ವೆ ಆಗತ್ತೆ ಅನ್ನೋದ ಗ್ಯಾರಂಟಿ ನ್ಯೂಸ್ ಏನ್ ಸುದ್ದಿ ಮಾಡಿತ್ತು ಅದರಂತೆ ಈಗ ನಿಜವಾಗಿದೆ. ಇದರ ಜೊತೆಯಲ್ಲಿ ಎರಡನೆಯ ಬ್ಲಾಸ್ಟಿಂಗ್ ಸುದ್ದಿ ಯಾವುದು ಅಂತೀರಾ? ಸದ್ಯ ಸಂಪುಟಕ್ಕೆ 5 ಸೇರ್ಪಡೆಯಾಗೋದು ಫಿಕ್ಸ್ ಆಗಿಬಿಟ್ಟಿದೆ. ಯಾರ್ಯಾರು ಅಂತೀರಾ? ಮೊದಲಿಗೆ ಬಿಕೆ ಹರಿಪ್ರಸಾದ್ಗೆ ಸಚಿವ ಸ್ಥಾನ ಗ್ಯಾರಂಟಿ. ಎರಡನೆಯ ಬ್ಲಾಸ್ಟಿಂಗ್ ಸುದ್ದಿ, ಸಂಪುಟಕ್ಕೆ 5 ಸೇರ್ಪಡೆಯಾಗೋದು ಫಿಕ್ಸ್ ಆಗಿದೆ. ಮೊದಲಿಗೆ ಬಿಕೆ ಹರಿಪ್ರಸಾದ್ಗೆ ಸಚಿವ ಸ್ಥಾನ ಗ್ಯಾರಂಟಿ. ಎರಡನೇದಾಗಿ ಎಂ ಕೃಷ್ಣಪ್ಪಗೆ ಸಚಿವ ಸ್ಥಾನ ಗ್ಯಾರಂಟಿ ನೋಡಿ. ಮೂರನೇದಾಗಿ ಯುಟಿ ಖಾದರ್ಗೆ ಕ್ಯಾಬಿನೆಟ್ ಸೇರೋದು, ಅವರು ಕೂಡ ಕ್ಯಾಬಿನೆಟ್ ಸೇರ್ತಾರೆ. ಇನ್ನು ನಾಲ್ಕನೇದಾಗಿ ಟಿಬಿ ಜಯಚಂದ್ರ ಸಂಪುಟಕ್ಕೆ ಎಂಟ್ರಿ ಕೊಡೋದು ಗ್ಯಾರಂಟಿ. ಐದನೇದಾಗಿ ಲಕ್ಷ್ಮಣ್ ಸವದಿ ಕೂಡ ಕ್ಯಾಬಿನೆಟ್ ಸೇರೋದು ಗ್ಯಾರಂಟಿ. ಈ ಮೂಲಕವಾಗಿ ಇದೆ ನೋಡಿ, ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಗ್ಯಾರಂಟಿಯಾಗಿ ಹೇಳ್ತಾ ಇದೆ. ಸಚಿವ ಸಂಪುಟದ ಪುನರ್ರಚನೆಯ ವಿಚಾರವಾಗಿ ಕ್ಯಾಬಿನೆಟ್ ನಲ್ಲಿ ಈ 5 ಸೇರೋದು, ಎಂಟ್ರಿ ಕೊಡೋದು ಫಿಕ್ಸ್ ಆಗಿದೆ. ಎಸ್ ವೀಕ್ಷಕರೇ, ಇದೇ ನೋಡಿ 5 ಸಚಿವ ಸಂಪುಟದ ಪುನರ್ರಚನೆಯಲ್ಲಿ ಗ್ಯಾರಂಟಿಯಾಗಿ ನಾವು ಹೇಳ್ತಾ ಇದೀವಿ, ಎಂಟ್ರಿ ಕೊಡ್ತಾರೆ. ಇವರು ಇನ್ನಾಗೋದು ಫಿಕ್ಸ್ ಆಗಿಬಿಟ್ಟಿದೆ. ಆ ಮೂಲಕ ರಾಜ್ಯ ಕಾಂಗ್ರೆಸ್ನಲ್ಲಿ ಹಲವು ತಿಂಗಳಿನಿಂದ ಇದ್ದಂತ ವಿಚಾರ, ಯಾರು ಜಾಯ್ನ್ ಆಗ್ತಾರೆ, ಯಾರು ಇನ್ನಾಗ್ತಾರೆ, ಔಟ್ ಆಗ್ತಿಂತ ಸದ್ಯ ಗಮನಿಸ್ತಾ ಹೋಗೋದಾದ್ರೆ ನಾವು ಬಹಳ ಕ್ಲಿಯರ್ ಆಗಿ ನಿಮ್ಮ ಮುಂದೆ ಸಚಿವ ಸ್ಥಾನ ಗ್ಯಾರಂಟಿ ಆಗಿದೆ. ಆ ನಿಟ್ಟಿನಲ್ಲಿ ಇಲ್ಲಿ ಬಹಳ ಕ್ಲಿಯರ್ ಆಗಿ ಒಂದು ನಮ್ಗೆ ಗೊತ್ತಾಗ್ತಾ ಇರೋದು, ಈಗ ಮೊದಲೇ ಹೆಸರಿರೋದು ಬಿಕೆ ಹರಿಪ್ರಸಾದ್ MLC, ಈಡಿಗ ಸಮುದಾಯದಲ್ಲಿ ಪ್ರಮುಖ ನಾಯಕರಾಗಿ ಗುರುತಿಸಿಕೊಂಡಿದ್ದಾರೆ. ಜೊತೆಯಲ್ಲಿ ಮಲೆನಾಡು ಕರಾವಳಿಯಲ್ಲಿ ಪ್ರಬಲ ಆಗಿರುವಂತ ಈಡಿಗ ಸಮುದಾಯ, ಅದೇ ಸಮುದಾಯದಲ್ಲಿ ಅವರು ಬಹಳ ಪ್ರಮುಖವಾಗಿ ಗುರುತಿಸಿಕೊಂಡಿದ್ದಾರೆ. ಜೊತೆಯಲ್ಲಿ ಈ ಹಿಂದೆ ಸಿದ್ದರಾಮಯ್ಯನವರ ಜೊತೆಯಲ್ಲಿ ಮುನಿಸಿತ್ತು, ಆದ್ರೆ ಈಗ ಅದು ಇಲ್ಲ. ಹಾಗಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆ ಬಹಳ ಒಳ್ಳೆಯ ಒಡನಾಟವನ್ನ ಹೊಂದ್ಕೊಂಡಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ನ ಅತ್ಯಾಪ್ತ ನಾಯಕರಲ್ಲಿ ಗುರುತಿಸಿಕೊಂಡಿದ್ದಾರೆ, ರಾಷ್ಟ್ರ ರಾಜಕಾರಣದಲ್ಲಿ ಗುರುತಿಸಿಕೊಂಡಿರೋರು. ಜೊತೆಯಲ್ಲಿ ಅದಾದ್ಮೇಲೆ ಇರೋದು ಎಂ ಕೃಷ್ಣಪ್ಪ ಅವರು ವಿಜಯನಗರ ಕ್ಷೇತ್ರದಲ್ಲಿ 4 ಬಾರಿ ಶಾಸಕರಾಗಿ ಗೆದ್ದಿದ್ದಾರೆ. ಒಮ್ಮೆ ಕೂಡ ಸಚಿವರಾಗಿಯೂ ಕೂಡ ಅನುಭವವನ್ನ ಹೊಂದಿದ್ದಾರೆ, ಘಟಾನುಘಟಿ ನಾಯಕರು. ಮತ್ತೊಂದು ಕಡೆಯಲ್ಲಿ ಒಕ್ಕಲಿಗ ಸಮುದಾಯದ ಪ್ರಭಾವಿ ನಾಯಕ, ಅದರಲ್ಲಿ 2 ಮಾತೇ ಇಲ್ಲ, ಅಷ್ಟೊಂದು ಪ್ರಭಾವ ಇದೆ. ಸಮುದಾಯದ ಲೆಕ್ಕಾಚಾರ ಹಾಕಿದ್ರೆ ಅಲ್ಲೂ ಕೂಡ ಪ್ಲಸ್. ಬೆಂಗಳೂರಿನಲ್ಲಿ ತಮ್ಮದೇ ಆದಂತ ಪ್ರಭಾವವನ್ನ ಹೊಂದಿದ್ದಾರೆ. ಬೆಂಗಳೂರಿನಲ್ಲಿ ವಿಜಯನಗರ ಅಂತಂದ್ರೆ ಒಂದು ಭದ್ರಕೋಟೆಯಾಗಿ ಉಳಿಸ್ಕೊಂಡ್ ಬಂದಿದ್ದಾರೆ ರಾಜಕೀಯವಾಗಿ. ತಂದೆ ಮಗ 2 ಶಾಸಕರು, ಪ್ರಿಯಕೃಷ್ಣ ಗೋವಿಂದರಾಜನಗರ ಕ್ಷೇತ್ರ, ಇವರದ್ದು ವಿಜಯನಗರ ಕ್ಷೇತ್ರ. 2 ಕ್ಷೇತ್ರದಲ್ಲೂ ಕೂಡ ಪ್ರಬಲವಾಗಿದ್ದಾರೆ. ಸಿದ್ದರಾಮಯ್ಯ ಮತ್ತು DCM ಇಬ್ಬರಿಗೂ ಕೂಡ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದಾರೆ. ಆಪ್ತರು ಇನ್ನು ಪಕ್ಷಕ್ಕಾಗಿ ದುಡಿತಾರೆ, ಸಂಘಟನೆ ಮಾಡ್ತಾರೆ. ಇನ್ನು ಆರ್ಥಿಕವಾಗಿ ನೋಡಿದ್ರೆ ಖರ್ಚು ವೆಚ್ಚವೂ ಕೂಡ ನೋವರಿ, ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳೋದು ಬೇಡ. ಜೊತೆಲಿ ಆಪರೇಷನ್ ಬಿಜೆಪಿ ಸಂದರ್ಭದಲ್ಲೂ ಕೂಡ ಯಾವುದಕ್ಕೂ ಕೂಡ ಲೆಕ್ಕ ಹಾಕಿಲ್ಲ. ಮತ್ತೆ ಮೂರನೇ ಇರುವಂತ ಹೆಸರೇ ಸ್ಪೀಕರ್ ಯುಟಿ ಖಾದರ್ ಅವರು 5 ಬಾರಿ ಶಾಸಕರಾಗಿ ಗೆದ್ದಿದ್ದಾರೆ. ಪ್ರಸ್ತುತ ಸ್ಪೀಕರ್, ವಿಧಾನಸಭೆಯ ಅಧ್ಯಕ್ಷರಿವರು. ಮತ್ತೊಂದು ಕಡೆಯಲ್ಲಿ ಮುಸ್ಲಿಂ ಸಮುದಾಯದ ಘಟಾನುಘಟಿ ನಾಯಕರು, ಪ್ರಭಾವಿ ನಾಯಕರಾಗಿದ್ದಾರೆ ಮಂಗಳೂರಿನಲ್ಲಿ. ಅಲ್ಲಿ ಬಿಜೆಪಿಯ ಭದ್ರಕೋಟೆ ಅಂತ ಕರಾವಳಿ ಕರೆಸ್ಕೊಂಡ್ರೆ ಮಂಗಳೂರಿನಲ್ಲಿ ಇವರದ್ದೇ ಪ್ರಾಬಲ್ಯ ಇರೋದು. ಮಂಗಳೂರು ಹಿಂದುತ್ವ ಭಾಗದಲ್ಲಿ ವರ್ಚಸ್ವಿ ನಾಯಕನಾಗಿ ಗುರುತಿಸ್ಕೊಂತಿದ್ದಾರೆ, ಸತತವಾಗಿ ಭರ್ಜರಿಯಾಗಿ ಗೆಲ್ತಿದ್ದಾರೆ. ಯಾವುದೇ ಬಣ ಇಲ್ಲದ ಒಬ್ಬ ರಾಜಕಾರಣಿ, ಆ ಬಣ ಈ ಬಣ ಸಿಂಗಲ್ ಆಗಿನೇ ಬಹಳ ಭರ್ಜರಿಯಾಗಿ ಕಾಂಗ್ರೆಸ್ನಿಂದ ಗೆಲ್ತಿದ್ದಾರೆ. 2 ಬಾರಿ ಸಚಿವರಾಗಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ಈ ಬಾರಿ ಇನ್ನಾಗುವಂತ ಕ್ಯಾಂಡಿಡೇಟ್ ನೋಡಿ, ಇನ್ನು ಸ್ಥಳೀಯವಾಗಿ ಎಲ್ಲರಿಗೂ ಸಿಗುವಂತ ಪಕ್ಷ ನಿಷ್ಠೆಯ ನಾಯಕ, ಯಾವುದೇ ರೀತಿಯಾದಂತ ಕೈಗೆ ಸಿಗಲ್ಲ ಅನ್ನೋ ಮಾತಿಲ್ಲ. ಜೊತೆ 4ನೇದು ಟಿಬಿ ಜಯಚಂದ್ರ, ಹಿರಿಯ ನಾಯಕರು, ಶಿರದ ಶಾಸಕರು, ಒಕ್ಕಲಿಗ ಸಮುದಾಯದವರು. ಇನ್ನು ಈ ಒಕ್ಕಲಿಗ ಸಮುದಾಯದಲ್ಲಿ ಪ್ರಬಲ ನಾಯಕನಾಗಿ ಗುರುತಿಸಿಕೊಂಡಿದ್ದಾರೆ. ಸಮುದಾಯವಾರಿಗೆ ನಾವು ಅಳೆದು ತೂಗೋದಾದ್ರೆ ಅಲ್ಲೂ ಕೂಡ ಇದ್ದಾರೆ. ಜೊತೆಯಲ್ಲಿ ಸಿದ್ದರಾಮಯ್ಯನವರಿಗೆ ಬಹಳಷ್ಟು ಆಪ್ತರು, ಅವರ ಆಪ್ತ ವಲಯದಲ್ಲಿದ್ದಾರೆ. ಮತ್ತೊಂದು ಲೆಕ್ಕಾಚಾರ ಹಾಕೋದಾದ್ರೆ ಈ ಎಲ್ಲಾ ನೋಡ್ತಾ ಇದ್ರೆ ಅದರಲ್ಲಿ 5ನೇ ಇರೋದು 5ನೇವರು ಲಕ್ಷ್ಮಣ್ ಸವದಿ ಅವರು, ಅಥಣಿಯ ಶಾಸಕ, ಗಾಣಿಗ ಲಿಂಗಾಯತ ಸಮುದಾಯದವರು. ಬಿಜೆಪಿಯಲ್ಲಿ 4 ಬಾರಿ ಶಾಸಕರಾಗಿದ್ದಾರೆ, ಒಮ್ಮೆ MLC ಆಗಿದ್ದಾರೆ, ಒಮ್ಮೆ ಕಾಂಗ್ರೆಸ್ನಿಂದ ಶಾಸಕರಾಗಿದ್ದಾರೆ. ಆಚೆ ಈಚೆ ಹೋಗಿದ್ರು ಕೂಡ ಪ್ರಬಲ ಬೆಳಗಾವಿ ರಾಜಕೀಯದಲ್ಲಿ. ಬಿಜೆಪಿ ಸರ್ಕಾರದಲ್ಲಿ DCM ಆಗಿದ್ರು, DCM ಆದಂತ ಅನುಭವ ಇದೆ. ಜೊತೆಯಲ್ಲಿ ಬೆಳಗಾವಿ, ಉತ್ತರ ಕರ್ನಾಟಕದಲ್ಲಿ ಗಾಣಿಗ ಸಮುದಾಯದಲ್ಲಿ ಪ್ರಭಾವಿ ನಾಯಕರು, ಸಮುದಾಯವಾರವಾಗಿ DCM ಆಗಿದ್ರು. ಹಿಂದೆ ಲಿಂಗಾಯತ ಸಮುದಾಯದ ಪ್ರಭಾವಿ ನಾಯಕರಲ್ಲಿ ಇವರೊಬ್ರು, ಅಥಣಿಯ ಶಾಸಕರು.
ಬೆಳಗಾವಿ, ವಿಜಯಪುರ, ಬಾಗಲಕೋಟೆ ಎಲ್ಲ ಕಡೆ ವರ್ಚಸ್ಸಿದೆ, ಆ ಚರಿಸ್ಮಾ ಅನ್ನೋದಿದೆ. ಆ ಭಾಗದಲ್ಲಿ ಅತ್ಯಂತ ಪ್ರಭಾವಿ ರಾಜಕಾರಣಿ. ಜನತಾ ಪರಿವಾರದಿಂದಲೂ ಕೂಡ ಸಿದ್ದರಾಮಯ್ಯ ಜೊತೆ ಆವಾಗಿಂದಲೂ ಕೂಡ ಒಡನಾಟ ಇತ್ತು. ಆಗ್ಲೇ ಹಂಗೆ ಈಗಲೂ ಕೂಡ ಮುಂಚೂಣಿಯಲ್ಲಿದ್ದಾರೆ. ರೇಸ್ನಲ್ಲಿದ್ದಂತಿವರು ಬಹುತೇಕ ಗ್ಯಾರಂಟಿ ನ್ಯೂಸ್ ಗ್ಯಾರಂಟಿ ಆಗಿ ಹೇಳ್ತಾ ಇದೆ. ಕಾಂಗ್ರೆಸ್ ಸೇರ್ಪಡೆ ಬಳಿಕವೂ ಕೂಡ ಬಹಳಷ್ಟು ಬದಲಾವಣೆ ಮಾಡಿದ್ರು. ಇನ್ನು ಬಿಜೆಪಿಯಿಂದ ರೆಬಲ್ ಆಗಿ ಕಾಂಗ್ರೆಸ್ಗೆ ಬಂದಿರುವಂತ ಶಾಸಕರು ಇವರು. ಆದ್ರೂ ಕೂಡ ವರ್ಚಸ್ಸಿನಿಂದಲೇ ಅವ್ರು ನಿಂತಿರುವಂತ ಕ್ಷೇತ್ರದಲ್ಲಿ ಭರ್ಜರಿಯಾಗಿ ಗೆದ್ದಿದ್ದಾರೆ. 4 ಬಾರಿ ಬಿಜೆಪಿಯಿಂದ MLC ಆಗಿ DCM ಆಗಿ ಕೆಲಸ ಮಾಡಿದ್ದಾರೆ. ಈಗ ಅನೇಕ ಬಾರಿಯಿಂದಲೂ ಕೂಡ ಹೇಳ್ತಾನೆ ಇದ್ರು, ಗೆಲ್ತೀವಿ, ಈ ಬಾರಿ ಎಂಟ್ರಿ ಕೊಟ್ಟೇ ಕೊಡ್ತೀವಿ ಅಂತ. ಅದೇ ನಿಟ್ಟಿನಲ್ಲಿ ಸದ್ಯ ಭರ್ಜರಿಯಾಗಿ ಗೆಲ್ಲುವಂತ ಎಲ್ಲ ಲಕ್ಷಣಗಳಿದೆ. ಹಾಗಾಗಿ ಎಂಟ್ರಿ ಕೊಡ್ತಾರೆ. ಎಸ್, ಹಾಗೆ ನೋಡಿದ್ವಲ್ಲ ಯಾರ್ಯಾರು ಅಂತ 5 ಜನ ಇನ್ ಆಗೋದು ಫಿಕ್ಸ್ ಅಂತ. ಎಸ್, ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ನಮ್ಮ ಜೊತೆ ಆಗ್ಲೇ ನೇರ ಸಂಪರ್ಕದಲ್ಲಿದ್ರು. ಎಸ್ ಮಾರುತಿ, ನಾವು ಆಗ್ಲೇ ಹೇಳ್ತಿದ್ವಿ ಗ್ಯಾರಂಟಿ ನ್ಯೂಸ್ ನಲ್ಲಿ ಗ್ಯಾರಂಟಿ ಆಗಿ ಫಿಕ್ಸ್ ಆಗಿ ಹೇಳ್ತೀವಿ, ಸಚಿವ ಸಂಪುಟದ ಪುನರ್ರಚನೆಯಲ್ಲಿ ಈ 5 ಜನ ಪ್ರಭಾವಿ ರಾಜಕಾರಣಿಗಳು ಇನ್ ಆಗೋದು ಅಂತ. ಏನ್ ಹೇಳ್ತೀರಾ? ಮೊದಲಿಗೆ ಈ ಪಟ್ಟಿ ಸಮುದಾಯವಾರವಾಗಿ, ಜಾತಿವಾರವಾಗಿ ಅಳದು ತೂಗಿ ಲೆಕ್ಕಾಚಾರ ಹಾಕಿ ಹೈಕಮಾಂಡ್ ನಿಂದ ಗ್ರೀನ್ ಸಿಗ್ನಲ್ ಸಿಗುತ್ತಾ? ಅಖಿಲೇಶ್, ಸಂಪುಟ ಪುನರಚನೆ ಅಂತೂ ಮಾಡಲೇಬೇಕು ಅನ್ನುವಂಥ ಒಂದು ಒತ್ತಾಯ ಆಕಾಂಕ್ಷೆಗಳಿಂದಲೂ ಕೂಡ ಇದೆ. ಅದೇ ರೀತಿ ರಾಜ್ಯ ಮಟ್ಟದ ನಾಯಕರುಗಳ ಅಭಿಪ್ರಾಯ ಕೂಡ ಅದೇ ಆಗಿದೆ. ಕಾಂಗ್ರೆಸ್ ಹೈಕಮಾಂಡು ಕೂಡ ಅದನ್ನೇ ಯೋಚನೆ ಮಾಡ್ತಾ ಇದೆ. ಯಾವುದೇ ಒಂದು ಸರ್ಕಾರಕ್ಕೆ ಸರ್ಕಾರ ರಚನೆ ಆದಾಗ 3 ತಿಂಗಳು ಹನುಮೂನ್ ಪೀರಿಯಡ್ ಅಂತ ನಾವು ಕರಿತೀವಿ. ಅದಾದ ಬಳಿಕ ಅದಕ್ಕೆ ಟಾಸ್ಕ್ ಇರುವಂಥ ಒಂದು ಸರ್ಕಾರ ಆಗುತ್ತೆ. ಅಂದರೆ ತಾವು ಏನು ಭರವಸೆಗಳನ್ನು ಕೊಟ್ಟಿದ್ದೀವೋ ಆ ಭರವಸೆಗಳನ್ನು ಈಡೇರಿಸುವಂಥದ್ದು. ಈಗ ಸಿದ್ದರಾಮಯ್ಯ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರಕ್ಕೆ 2 ವರ್ಷ ಕಂಪ್ಲೀಟ್ ಆಗಿದೆ. ಈಗ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಹಾಗೂ ಕಾಂಗ್ರೆಸ್ ಹೈಕಮಾಂಡ್ ಒಂದು ನಿರ್ಧಾರ ಮಾಡಬೇಕು. ನಮ್ಮ ಸರ್ಕಾರ ಆಮೆಗತಿಯಲ್ಲಿ ಸಾಗ್ತಾ ಇದೆಯಾ, ಇಲ್ಲ ಆನೆ ನಡಿಗೆ ಅಷ್ಟು ಜೋರಾಗಿ ನಡೀತಾ ಇದೆಯಾ, ಅದಕ್ಕೂ ಜೋರಾಗಿ ನಾವು ನಡಿಬೇಕಾ, ಕುದುರೆ ಅಂತ ತೋಡಬೇಕಾ, ಇಲ್ಲ ಅದಕ್ಕೂ ಚಿರತೆ ಅಂತ ತೋಡಬೇಕಾ? ಈ ನಿರ್ಧಾರವನ್ನು ಈಗ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಮಾಡಬೇಕಾಗುತ್ತೆ. ಯಾಕೆಂತ ಹೇಳಿದ್ರೆ 2 ವರ್ಷಗಳಲ್ಲಿ ಗ್ಯಾರಂಟಿಗಳನ್ನು ಹೇಳ್ತಿದ್ದಾರೆ ಬಿಟ್ಟರೆ ಬೇರೆ ಯಾವುದಾದ್ರೂ ಕೆಲಸ ಕಾರ್ಯಗಳು ಆಗ್ತಾ ಇದ್ದಾವ ಅನ್ನುವಂಥ ಒಂದು ಪ್ರಶ್ನೆಯನ್ನು ನೀವು ಕೇಳ್ತಾ ಇಲ್ಲ, ಜನರು ಕೇಳ್ತಾ ಇದ್ದಾರೆ, ವಿಪಕ್ಷಗಳು ಕೇಳ್ತಾ ಇದ್ದಾವೆ. ವಿಪಕ್ಷಗಳಿಗೆ 5 ಗ್ಯಾರಂಟಿಗಳನ್ನು ಯಶಸ್ವಿಯಾಗಿ ಕಾಂಗ್ರೆಸ್ ಸರ್ಕಾರ ಜಾರಿ ಮಾಡಿದ್ರೂ ಕೂಡ ಹಲವು ವಿಚಾರಗಳಲ್ಲಿ ಇವರು ಅಸ್ತ್ರಗಳನ್ನು ಕೊಟ್ಟಿದ್ದಾರೆ. ಹೀಗಾಗಿ ಈಗ 2 ವರ್ಷಗಳು ಕಂಪ್ಲೀಟ್ ಆಗಿರುವಂತಹ ಕಾಂಗ್ರೆಸ್ ಸರ್ಕಾರಕ್ಕೆ ತಪ್ಪು ಮಾಡಿದರೆ ನಾವು ಎಲ್ಲಿ ಸರಿಪಡಿಸ್ಕೋಬೇಕು, ಇಲ್ಲ ನಾವು ಮಾಡಿದ್ದೇ ಸರಿ ಅಂತ ಹೇಳಿದ್ರೆ ಇದನ್ನೇ ಮುಂದುವರಿಸ್ಕೊಂಡು ಹೋಗ್ಬೋದು. ಆದರೆ ಬಹುತೇಕರ ಅಭಿಪ್ರಾಯ ಏನಂತ ಹೇಳಿದ್ರೆ ಈಗಿರುವಂತಹ ಕ್ಯಾಬಿನೆಟಲ್ಲಿ ಹಲವು ಸಚಿವರುಗಳ ರಿಪೋರ್ಟು ಸರಿ ಇಲ್ಲ ಅನ್ನುವಂಥ ಒಂದು ರಿಪೋರ್ಟ್ ಹೈಕಮಾಂಡ್ ಕೈ ಸೇರಿದೆ. ಅಂದರೆ ಪ್ರತಿ 3 ತಿಂಗಳಿಗೊಮ್ಮೆ ಕಾಂಗ್ರೆಸ್ ಹೈಕಮಾಂಡ್ ಕಾಂಗ್ರೆಸ್ನ ರಾಜ್ಯ ಉಸ್ತುವಾರಿ ಆಗಿರುವಂತಹ ಸುರ್ಜೇವಾಲಾ ಹಾಗೂ KPCC ಅಧ್ಯಕ್ಷರು ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಿಪೋರ್ಟ್ ಕಾರ್ಡನ್ನು ಕೊಡ್ತಾರೆ. ಆ ರಿಪೋರ್ಟ್ ಕಾರ್ಡಲ್ಲಿ ಅವರ ಪ್ರಗತಿ, ಅವರ ಇಲಾಖೆ ಪ್ರಗತಿ ಎಷ್ಟು ಮಟ್ಟಿಗಿದೆ ಅಂತ. ಈಗ ನಮಗಿರುವಂಥ ಒಂದು ಮಾಹಿತಿಯ ಪ್ರಕಾರ 8 ಜನ ಸಚಿವರುಗಳು ಅವರ ರಿಪೋರ್ಟ್ ಕಾರ್ಡ್ ಸರಿ ಇಲ್ಲ. ಅವ್ರ ಮೇಲೆ ಹಲವು ಆರೋಪಗಳಿದ್ದಾವೆ, ಭ್ರಷ್ಟಾಚಾರದ ಆರೋಪಗಳಿದ್ದಾವೆ, ಇಲಾಖೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇಲ್ಲ. ಆ ಕಡೆ ಇಲಾಖೆಯಲ್ಲೂ ಪ್ರಗತಿ ಇಲ್ಲ, ಈ ಕಡೆ ಪಕ್ಷಕ್ಕೂ ಕೂಡ ಅವರಿಂದ ಯಾವುದೇ ಪ್ರಯೋಜನ ಇಲ್ಲ. ಪಕ್ಷಕ್ಕೆ ಅಂದರೆ ಸಂಘಟನೆಗೆ ಯಾವುದೇ ಪ್ರಯೋಜನ ಇಲ್ಲ. ಅಂಥವ್ರನ್ನ ಯಾವ ಕಾರಣಕ್ಕೋಸ್ಕರ ಇಟ್ಕೊಂಡು ಮುಂದುವರಿತೀರಾ? ಅದೇ ಜಿಲ್ಲೆಗೆ, ಅದೇ ಸಮುದಾಯಕ್ಕೆ ಬೇರೆಯವ್ರಿಗೆ ಅವಕಾಶವನ್ನು ಮಾಡಿಕೊಡಿ. ಅವರು ಸರ್ಕಾರಕ್ಕೂ ಹೆಸರು ತರ್ತಾರೆ, ಸಂಘಟನೆಯನ್ನು ಕೂಡ ಮಾಡ್ತಾರೆ. ಈಗ ಇಂಥ ಒಂದು ಅಭಿಪ್ರಾಯಗಳು ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರಿಗೆ ಒಂದು ರೀತಿಯಲ್ಲಿ ಪ್ರತಿದಿನವೂ ಕೂಡ ಆಕಾಂಕ್ಷಿಗಳು ಒತ್ತಡವನ್ನು ಹಾಕ್ತಾ ಇದ್ದಾರೆ. ಅದೇ ರೀತಿ ಕಾಂಗ್ರೆಸ್ ಹೈಕಮಾಂಡ್ ಬಾಗಿಲು ತಟ್ಟುವಂಥ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಹೀಗಾಗಿ 2 ವರ್ಷ ತುಂಬಿರುವಂತಹ ಈ ಸರ್ಕಾರಕ್ಕೆ ಈಗ ಸಂಪುಟ ಪುನರ್ರಚನೆ ಮಾಡುವಂತಹ ಅನಿವಾರ್ಯ ಅಗತ್ಯತೆ ಬಂದು ನಿಂತಿದೆ. ಈ ಹಿನ್ನೆಲೆಯಲ್ಲಿ ಇವತ್ತು ದೆಹಲಿಯಲ್ಲಿ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಹೋದಾಗಲೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಮತ್ತೆ ಈ ಎಲ್ಲ ವಿಚಾರಗಳು ಕೂಡ ಚರ್ಚೆ ಆಗಿದ್ದಾವೆ. ಯಾರನ್ನ ತಗೋಬೇಕು, ಯಾರನ್ನ ಬಿಡಬೇಕು ಅಂತಲೂ ಕೂಡ ಚರ್ಚೆ ಆಗಿದೆ. ಆದರೆ ಬಹಿರಂಗವಾಗಿ ಅದನ್ನು ಸಿದ್ದರಾಮಯ್ಯ ಅವರು ಹೇಳ್ತಿಲ್ಲ, DK ಶಿವಕುಮಾರ್ ಅವರು ಕೂಡ ಹೇಳ್ತಿಲ್ಲ. DK ಶಿವಕುಮಾರ್ ಅವ್ರಿಗೂ ಗೊತ್ತು ನಮ್ಮ ಸರ್ಕಾರ ಎಷ್ಟು ಮಾರ್ಕ್ಸ್ 2 ವರ್ಷದಲ್ಲಿ ತಗೊಂಡಿದೆ ಅಂತ. ಅದೇ ರೀತಿ ಸಿದ್ದರಾಮಯ್ಯ ಅವ್ರಿಗೂ ಕೂಡ ಗೊತ್ತು. ಹಾಗಾಗಿ ಈ ಸರ್ಕಾರ ಫೇಲ್ ಆಗಿದೆಯಾ, ಪಾಸ್ ಆಗಬೇಕು ಅನ್ನೋದಾದರೆ ಮುಂದೇನು ಮಾಡಬೇಕು, ಎಲ್ಲವನ್ನೂ ಕೂಡ ಗಮನದಲ್ಲಿಟ್ಕೊಂಡು ಸಂಪುಟ ಪುನರ್ರಚನೆ ಮಾಡಬೇಕು ಅನ್ನುವಂಥ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಹಾಗಂದ ಮಾತ್ರಕ್ಕೆ ನಾಳೆನೇ ಸಂಪುಟ ಪುನರ್ರಚನೆ ಆಗುತ್ತೆ ಅಂತ ಹೇಳಿದ್ರೆ ಖಂಡಿತ ನಾಳೆ ಆಗೋದಿಲ್ಲ, ಇನ್ನೂ ಸಮಯ ತಗೊಳ್ಳುತ್ತೆ. ಸಮಯ ಸಂದರ್ಭವನ್ನು ನೋಡಿ ಸಂಪುಟ ಪುನರ್ರಚನೆ ಮಾಡ್ತಾರೆ. ಹಾಗಾದರೆ ಯಾರೆಲ್ಲ ಸೇರ್ಬೋದು ಅಂತ ಯಾಕೆ ನಾವು ಈ 5 ಜನರ ಹೆಸರು ಹೇಳ್ತಿದ್ವಿ ಅಂತ ಹೇಳಿದ್ರೆ, ಈ 5 ಜನರ ಬಗ್ಗೆನೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಯಾವುದೇ ಚಕಾರ ಎತ್ತಿಲ್ಲ. ಈ 5 ಜನರನ್ನು ಕೂಡ ತಗೊಳ್ಬೇಕು ಅನ್ನುವಂಥ ಒಂದು ಸಲಹೆನ ಇವತ್ತು ನಡೆದಂಥ ಒಂದು ಸಭೆಯಲ್ಲಿ
ಸಭೆಯಲ್ಲೂ ಕೂಡ ಹೇಳಿದೆ. ಅದರಲ್ಲಿ ಪ್ರಮುಖವಾಗಿ ಕಾಂಗ್ರೆಸ್ ಹೈಕಮಾಂಡ್ಗೆ ಬಹಳಷ್ಟು ಸಮೀಪದಲ್ಲಿರುವಂತಹ ಹಾಗೂ ಪಕ್ಷದ ಸಂಘಟನೆಯ ವಿಚಾರ ಅಂತ ಬಂದಾಗ ಯಾವುದೇ ಮುಲಾಜಿಲ್ಲದೆ ನೇರವಾಗಿ ಹೇಳುವಂತಹ ಬಿ ಕೆ ಹರಿಪ್ರಸಾದ್ ಅವರನ್ನು ತಗೊಳ್ಬೇಕು ಅನ್ನುವಂಥ ಒತ್ತಾಯವು ಹಿಂದೆನೂ ಕೂಡ ಇತ್ತು, ಈಗಲೂ ಕೂಡ ಇದೆ. ಇವತ್ತು ನಡೆದಂಥ ಒಂದು ಸಭೆಯಲ್ಲಿ ಬಿ ಕೆ ಹರಿಪ್ರಸಾದ್ ಅವರನ್ನು ತೆಗೆದುಕೊಳ್ಳಿ ಅನ್ನುವಂಥ ಒಂದು ಸಲಹೆ ವ್ಯಕ್ತವಾಗಿದೆ ಅಂತ. ಅದೇ ರೀತಿ ಬೆಂಗಳೂರಿನ ವಿಜಯನಗರ ಶಾಸಕರಾದಂತಹ ಎಂ ಕೃಷ್ಣಪ್ಪ ಅವರಿಗೆ ಸಮುದಾಯದ ವಿಚಾರದಲ್ಲಾಗಿರ್ಬೋದು, ಸಂಘಟನೆ ವಿಚಾರದಲ್ಲಾಗಿರ್ಬೋದು, ಈ ಹಿಂದೆ ಅವ್ರಿಗೆ ಸಚಿವ ಸ್ಥಾನ ಕೊಟ್ಟಾಗ 2013 ಸರ್ಕಾರದಲ್ಲಿ ಪುನರ್ರಚನೆ ಆದಂಥ ಒಂದು ಸಂದರ್ಭದಲ್ಲಿ ಅವಕಾಶವನ್ನು ಕೊಟ್ಟಿದ್ದರು. ಆ ಸಂದರ್ಭದಲ್ಲೂ ಕೂಡ ತಮ್ಮ ಕೆಲಸ ಏನಿತ್ತು ಅದನ್ನು ಯಶಸ್ವಿಯಾಗಿ ನಿರ್ವಹಿಸಿದ್ದಾರೆ. ಪಕ್ಷ ಸಂಘಟನೆ ವಿಚಾರ ಅಂತ ಬಂದಾಗ ಅದನ್ನು ಕೂಡ ಯಶಸ್ವಿಯಾಗಿ ನಿರ್ವಹಿಸಿದ್ದಾರೆ. ಬಿಜೆಪಿಯ ಪ್ರಭಾವಿ ನಾಯಕರಾದಂತಹ ವಿ ಸೋಮಣ್ಣ ಅವರ ವಿರುದ್ಧ ತಮ್ಮ ಪುತ್ರನನ್ನು ಹಲವು ಬಾರಿ ಕಣಕ್ಕಿಳಿಸಿ ಅದರಲ್ಲಿ ಯಶಸ್ವಿನೂ ಕೂಡ ಆಗಿದ್ದಾರೆ. ಹಾಗಂದ ಮಾತ್ರಕ್ಕೆ ಕೆಲವು ಸಲ ಅವ್ರಿಗೆ ಹಿನ್ನಡೆಯೂ ಕೂಡ ಆಗಿದೆ, ಆದರೆ ಯಶಸ್ಸು ಹೆಚ್ಚು ಬಾರಿ ಆಗಿದೆ. ಜೊತೆಗೆ ನಾವು ಹೇಳ್ತಿದ್ದಂತಹ ಹಲವರ ಹೆಸರಾಗಿರ್ಬೋದು, ಅದು ಲಕ್ಷ್ಮಣ್ ಸವದಿ ಆಗಿರ್ಬೋದು. ಲಕ್ಷ್ಮಣ್ ಸವದಿ ಅವರು ಬಿ ಜೆ ಪಿಯಲ್ಲಿ ಅವಕಾಶ ಸಿಗ್ತಿಲ್ಲ ಅನ್ನುವಂಥ ಒಂದು ಕಾರಣಕ್ಕೋಸ್ಕರ ಅವರು ಕಾಂಗ್ರೆಸ್ಗೆ ಬಂದರು. ಕಾಂಗ್ರೆಸ್ಗೆ ಬಂದ ಬಳಿಕ ಕಾಂಗ್ರೆಸ್ಗೆ ಅವರಿಂದ ಹೆಚ್ಚು ಲಾಭ ಆಗಿದೆ. ಅದು ಗಾಣಿಗ ಲಿಂಗಾಯತ ಸಮುದಾಯ ಅವ್ರು ಬಂದ ಬಳಿಕ ಕಾಂಗ್ರೆಸ್ ಕೈ ಹಿಡಿದಿದೆ ಅನ್ನುವಂಥದ್ದನ್ನು ಡಿ ಕೆ ಶಿವಕುಮಾರ್ ಅವರು ಒಪ್ಕೊಳ್ತಾರೆ, ಅದೇ ರೀತಿ ಸಿದ್ದರಾಮಯ್ಯ ಅವರು ಕೂಡ ಒಪ್ಕೊಳ್ತಾರೆ. ಆದರೆ ಕಾಂಗ್ರೆಸ್ಗೆ ಬಂದ ಬಳಿಕ ಅವ್ರಿಗೆ ಏನು ಸಿಗಬೇಕಾಗಿತ್ತೋ ಅದು ಸಿಕ್ಕಿಲ್ಲ ಅನ್ನುವಂಥ ಒಂದು ಕೊರಗು ಅವರನ್ನು ಬೆಂಬಲಿಸುವಂಥ ಒಂದು ಪಡೆಗೆ ಆಗ್ತಿದೆ. ಅದೇ ರೀತಿ ಅವರ ಸಮುದಾಯಕ್ಕೂ ಕೂಡ ಆ ಅಸಮಾಧಾನ ಇದ್ದೇ ಇದೆ. ಹೀಗಾಗಿ ಲಕ್ಷ್ಮಣ್ ಸವದಿ ಅವ್ರಿಗೂ ಕೂಡ ಕ್ಲಿಯರ್ ಆಗಿದೆ ಅಂತ. ಜೊತೆಗೆ ತುಮಕೂರಲ್ಲಿ ಜಯಚಂದ್ರ ಈಗ ದೆಹಲಿ ಮತ್ತು ಕರ್ನಾಟಕದ ನಡುವೆ ಕೊಂಡಿ ಅಂತ ಕೆಲಸ ಮಾಡ್ತಿರುವಂತಹ, ದೆಹಲಿಯ ಪ್ರತಿನಿಧಿಯಾಗಿ ಕೆಲಸ ಮಾಡ್ತಿರುವಂತಹ ಜಯಚಂದ್ರ ಅವರ ಹೆಸರು ಕೂಡ ಕ್ಲಿಯರ್ ಆಗಿದೆ ಅನ್ನುವಂಥದ್ದು. ಸಭಾಧ್ಯಕ್ಷರಾಗಿರುವಂತಹ ಯು ಟಿ ಖಾದರ್ ಅನಿವಾರ್ಯ ಕಾರಣಗಳಿಗೋಸ್ಕರ ಸಭಾಧ್ಯಕ್ಷರು ಆದರು ಅನ್ನೋದನ್ನು ಬಿಟ್ಟರೆ ಅವರು ಸಚಿವರಾಗೋದಕ್ಕೆ ಎಲ್ಲ ಅರ್ಹತೆಗಳು ಕೂಡ ಉಳ್ಳಂಥವರು. ಹಾರ್ಡ್ಕೋರ್ ಹಿಂದುತ್ವ ಭಾಗದಲ್ಲಿ ಪ್ರತಿ ಬಾರಿನೂ ಕೂಡ ಯಾವುದೇ ಮುಲಾಜಿಲ್ಲದೆ ಗೆದ್ದು ಬರ್ತಾ ಇರುವಂತಹ ಒಬ್ಬ ಶಾಸಕರು. ಜೊತೆಗೆ ಯುವ ಮುಖಂಡರು, ಪಕ್ಷ ಸಂಘಟನೆ ವಿಚಾರ ಅಂತ ಬಂದಾಗ ಅವ್ರಿಗೆ ಕೊಟ್ಟಂತಹ ಎಲ್ಲ ಟಾಸ್ಕ್ಗಳನ್ನು ಕೂಡ ಯಶಸ್ವಿಯಾಗಿ ನಿರ್ವಹಿಸಿದ್ದಾರೆ. ಈ 5 ಜನರ ಬಗ್ಗೆ ಯಾವುದೇ ಪ್ರತಿರೋಧ, ಯಾವುದೇ ಆಕ್ಷೇಪ ಎತ್ತದೆ ಕಾಂಗ್ರೆಸ್ ಹೈಕಮಾಂಡ್ ಒಪ್ಕೊಂಡಿದೆ ಅನ್ನುವಂಥ ಒಂದು ಮಾಹಿತಿ ಸಿಕ್ಕಿರುವಂಥದ್ದು. ಅಖಿಲೇಶ್. ಎಸ್, ಹಾಗೆ ಮಾರುತಿ, ಹಾಗೆ ಸಂಪರ್ಕದಲ್ಲಿರಿ. ಈಗ ವೀಕ್ಷಕರಿಗೆ ಮುಂದಿನ ಬಿಗ್ ಬ್ಲಾಸ್ಟಿಂಗ್ ಸುದ್ದಿ ಯಾವುದು ಅಂತ ಹೇಳ್ತೀವಿ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ